ನಾನು ಆಗಲೇ ಬಂದಾಗ ಹೇಳ್ತಾ ಇದ್ರಿ ನೀವು, ಅಮ್ಮ ಇನ್ನೇನು ಕೆಲವೇ ದಿನಗಳಲ್ಲಿ ತೀರ್ಕೊಳ್ಳೋ ಸಂದರ್ಭದಲ್ಲಿ ಅವ್ರಿಗೆ ಸಂಬಂಧಪಟ್ಟ ಕಮಂಡಲ ಮತ್ತು ಪಾದಕಿಗಳ ಬಗ್ಗೆ ನೀವು ಆಗಲೇ ಹೇಳ್ತಾ ಇದ್ರಿ. ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು ಕೂಡ ಅದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಶಿರ್ಸಿಯಿಂದ ಎಲ್ಲೋ ಶಿರ್ಸಿಯಿಂದ ಅಷ್ಟು ದೂರಕ್ಕೆ ಮಹಾರಾಷ್ಟ್ರ ಬಾರ್ಡ್ರಿಂದ ಹಂಗೆ ಬಂದಿದ್ದಾರೆ. ಬಂದು ನಾವಿಲ್ಲ ಕೂತ್ಕೊಂಡ್ಬಿಟ್ಟೆ. ನಾನು ಹೇಳಿದ್ದು ಏನಕ್ಕೆ ಬಂದವ್ರು ಇವರು, ಆಮೇಲೆ ನೋಡ್ತೀನಿ ಮಾತಾಡ್ತೀನಿ ನಾನು ಅಂದ್ಕೊಂಡೆ. ಇಲ್ಲ ಮುಖ್ಯವಾಗಿ ಮಾತಾಡ್ಬೇಕು. ಏನಿದೆ ಮುಖ್ಯ, ಸ್ವಲ್ಪ ಇದು ಮಾಡಿ ಅಮ್ಮ ಆರೋಗ್ಯ ಬನ್ನಿ ಇಲ್ಲಿ ನಾನು ಮಾತಾಡ್ಸಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿ ನೋಡಿ. ಇದು ಶಿವಾಜಿ ಮಹಾರಾಜ ಅವರು ಆರಾಧಿಸ್ತಾ ಇದ್ರು ಅಂಬಾ ಭವಾನಿಯವ್ರನ್ನ. ಆ ಅಂಬಾ ಭವಾನಿಯವರು ನಿಮ್ಮ ತಾಯಿಯವರೇನೆ, ಬೇರೆ ಯಾರು ಅಲ್ಲ. ನೋಡ್ರಿ, ಇದು ಪಾದುಕೆಗಳ ದೇವಸ್ಥಾನದಿಂದ ಇದು ಕೊಟ್ಟು ಕಳಿಸಿದ್ದಾರೆ. ಮುಟ್ಟಿ ಧಾರಾಳವಾಗಿ. ಇದು ಕಮಂಡಲ ಇದೆ, ಅದೇ ಋಷಿಗಳು ಇಟ್ಕೊಂಡು ಮಾಡುವಂಥದ್ದು. ಜಪ ಮಣಿ ಜಪ ಮಾಡುವಂಥದ್ದು ಕಮಾಂಡ. ಇದು ಶಿರ್ಸಿನ ತಂದ್ಕೊಟ್ಟಿದ್ದು. ಹೌದೌದು, ತಂದ್ಕೊಟ್ಟು ಹೌದು ಪ್ರೇರಿತರಾಗಿ ಬಂದು ಗುರುಗಳು ಕೊಟ್ಟು ಕಳಿಸಿದ್ದಾರೆ. ಇದನ್ನ ಇಟ್ಬಿಟ್ಟು ಪಾದುಕೆಗಳನ್ನ ಇಟ್ಬಿಟ್ಟು ತೀರ್ಥ ಬಿಟ್ಟು ಅದ್ರ ನೀರು ಕುಡೀರಿ, ಅದು ಪುಣ್ಯ ಅಂತಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗ ಅವ್ರಿಗೆ ಎಲ್ಲೋ ಸಂಬಂಧನೇ ಇಲ್ಲದೆ ಇರ್ತಕ್ಕಂಥವ್ರು ಬಂದು ಅದನ್ನು ಹೇಳುವಾಗ ನಾವು ಹೇಗೆ ಇದು ಮಾಡೋಕೆ, ನಾನು ಹಾಗೆ ದಿಂಬು ಆಮೇಲೆ ಏನು ತೆಪ್ಕೋತಾ ಇದ್ರು ಅವರು ಮೈ ಮೇಲೆ ಹಾಕೋತಾ ಇದ್ದಿದ್ದು ಬೇಲು ಹಾಗೆ ಇಟ್ಟಿದ್ದೀನಿ. ಇವರೇ ಈ ದಿಂಬು ಅವರ ಸೈಡಲ್ಲಿ ತಪ್ಕೋತಾ ಇದ್ದಿದ್ದು ಹಂಗೆ ಇಟ್ಟಿದ್ದೀನಿ. ಬೆಳಗ್ಗೆ ಇದು ಅವ್ರಿಗೆ ಅವ್ರು ಬದುಕಿದ್ದಾರೆ ಅಂತಲೇ ನಾನು ದಿಂಬನ್ನು ಇಟ್ಕೊಂಡು ಮುತ್ತು ಕೊಟ್ಬಿಟ್ಟು, ಪಾದಕ್ಕೆ ಮುತ್ತು ಕೊಟ್ಬಿಟ್ಟು ನಾನು ಕೆಲಸಕ್ಕೆ ಹೊರಡ್ತೀನಿ. ನಿಜ ಕೇಳಿದ್ರೆ ನನಗೆ ಒಂಥರ ಮನ್ಸಿಗೆ ತುಂಬ ಭಾರ ಆಗುತ್ತೆ. ಇದೇ ರೂಮಲ್ಲಿ ನೀವು ಇದ್ದಿದ್ದು, ಅಮ್ಮ ಇದ್ದಾಗ ಇಲ್ಲೇ ಮಾತಾಡಿಸ್ತಾ ಇದ್ರಿ. ಈಗ ಅಮ್ಮ ಇದ್ದಾರೆ ಅಂದ್ಕೊಂಡು ಬಾಳ್ಬೇಕು, ಬದುಕಬೇಕು ನಾವು. ನೀವು ಇಲ್ಲೇ ಮಲಗ್ತಾ ಇದ್ರಲ್ಲ ಅಪ್ಪಾಜಿ, ನೀವು ಇಲ್ಲೇ? ಹೂನಪ್ಪ, ಇಲ್ಲೇ ಮಲಗ್ತಾ ಇದ್ದೆ. ಅಂದ ತಕ್ಷಣ ಎದ್ಬಿಟ್ಟು ಏನಮ್ಮ ಏನು ಬೇಕಮ್ಮ ಅಂತ ಕೇಳ್ತಾ ಇದ್ದೆ ನಾನು. ಶೌಚಕ್ಕೆ ಹೋಗುವಾಗ ಅವ್ರನ್ನ ಸ್ವಲ್ಪ ಗಟ್ಟಿಯಾಗಿರುವಾಗ 1.5 ತಿಂಗಳಲ್ಲಿ ಹಿಂಗೆ ಥರ ಇದಾಗ್ಬಿಟ್ರು ಅಮ್ಮ. ಬಾತ್ರೂಮ್ಗೆ ಚೆನ್ನಾಗಿ ನಾನು ಹಿಡ್ಕೊಂಡು ಕರ್ಕೊಂಡೋಗಿ ನಾನೇ ಬಾತ್ರೂಮ್ ಕೂರಿಸಿ ಮಾಡಿಸ್ಕೊಂಬರ್ತಾ ಇದ್ದೆ ಅಮ್ಮನ. ಏನೋ ಸೇವೆ ಮಾಡಿಸ್ಕೊಂಡ್ರು, ಎಷ್ಟು ಮಾಡಿದ್ರೂ ಸಾಲಲ್ಲ ತಾಯಿಗೆ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದ್ದೇವ್ರೆ. 1000 ಜನ 1000 ಮಾತಾಡ್ತಾರೆ, ಆದರೆ ಅದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮನ್ನ ಮತ್ತೆ ನಿಮ್ಮ ತಾಯಿಯವ್ರ ಫೋಟೋ ಹಾಕಿ ಕಲಿಯುಗದ ಶ್ರವಣಕುಮಾರ ಅಂತೇಳಿ ಒಂದಷ್ಟು ಜನ ಪ್ರೀತಿಸ್ತಾರೆ. ಒಂದಷ್ಟು ಜನ ಯಾರಾದ್ರೂ ಮಾತಾಡೋರು ಇರ್ತಾರೆ, ಅದ್ರ ಸುತ್ತ 100 ಜನ ಆ ಥರ ಇದ್ದರೆ 1000 ಜನ ನಿಮ್ಮನ್ನು ಪ್ರೀತಿಸೋರಿದ್ದಾರೆ. ಕಲಿಯುಗದ ಶ್ರವಣಕುಮಾರ ಅಂತಂದ್ರು. ನಮ್ಮ ತಾಯಿ ತಂದೆಯವರೆಲ್ಲ ಬಂದು ತುಂಬ ನೊಂದ್ಕೊಂಡಿದ್ದ ಸಂಬಂಧಗಳು. ಸೊ ಆ ಒಂದು ಸಂಬಂಧ ಕಲಿಯುಗದ ಶ್ರವಣಕುಮಾರ ನಾವು ಕಂಡಂತೆ. ಖಂಡಿತ ಆ ಸಂಬಂಧ ಹೇಗೆ ಹೇಳೋಣ ರೀ, ಹೆಣ್ಕೊಂಡು ಬಂದ್ಬಿಡ್ತು ರೀ. ವಾತ್ಸಲ್ಯ, ಬಾಂಧವ್ಯ ನಾವು ಎಂದೂ ಬಿಡ್ಸೋಕ್ಕಾಗದೇ ಇರ್ತಕ್ಕಂಥದ್ದು ಅದು ನಿಜವಾಗ್ಲೂ. ಅಯ್ಯೋಯ್ಯೋ, ಅದನ್ನು ನಾವು ಮಾತುಗಳಲ್ಲೇ ವರ್ಣನೆ ಮಾಡೋಕ್ಕಾಗದೇ ಇಲ್ಲ ರೀ. ನಿನಗೆ ನಾನು, ನನಗೆ ನೀನು, ಇದೇ ಜೀವನ ಅಂತಂತ ಹೇಳ್ಬಿಟ್ಟು ನನ್ನ ತಾಯಿಯವರು ಹೇಳಿರುವಂಥ ಮಾತು, ನಡ್ಕೊಂಡಿರೋ ರೀತಿ, ನಡೆದಿರೋ ರೀತಿ, ಕೊನೆವರೆಗೂ ಗುಂಡಿಗೆನೆಲ್ಲ ಅವಸರು ಇಟ್ಕೊಂಡ್ಬಿಟ್ಟು ಮಗ ನೀರು ಹುಯ್ದ ಮೇಲೆ ನಾನು ಹೋಗೋದು ಅಂತ ಬಾ ಕಾದು ಹೋದ್ರು. ಬಾರೋ ಬೇಗ ಬಾರೋ, ಹೋದ್ರೆ ಬೇಗ ಬಾರಪ್ಪ ಬೇಗ ಬಾರ. ಏನು ನನ್ನ ತಾಯಿಗೆ ಯಾಕೆ ಮನಸ್ಸಲ್ಲಿ ಬೇಗ ಬಾ ಅನ್ನುವಂಥದ್ದು ಬಂತು? ಯಾಕೆ ಅಂದರೆ ಎಲ್ಲೋ ಒಂದು ಹಂತದಲ್ಲಿ ನನ್ನನ್ನು ನಾನು ಇದ್ದಿದ್ರೆ ಅವ್ರು ತೀರ್ಕೋತಾ ಇರಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಕ್ಷಣದಲ್ಲಿ ನೀವಿರಲಿಲ್ಲ ಅನ್ನೋದು ಏನಾಯ್ತು ಅನ್ನೋದು ಬಂದ ತಕ್ಷಣ ಅಷ್ಟರೊಳಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ. ಇಲ್ಲಿಂದ ಇಲ್ಲಿ ಬರೋದ್ರೊಳಗೆ ಘಟನೆ ಆಗೋಯ್ತಿವ್ರೆ. ಅದಾಗೋದಕ್ಕೂ ಮುಂಚೆ ಒಂದ್ಸರಿ ನಾವು ಕೂಗಿದ್ದಕ್ಕೆ ಕಣ್ಣು ಬಿಟ್ಟು ಹಿಂಗೆ ನೋಡ್ಬಿಟ್ಟು ನೀರು ಕುಡಿದು ಹಾಗೇ ಹೋದ್ರು ಇವ್ರೆ. ಅದು ಎಷ್ಟು ಸರಿ ಹೇಳಿದ್ರು ಮನ್ಸು ಆರೋದಿಲ್ಲ ರೀ, ಎಷ್ಟು ಸರಿ ಹೇಳಿದ್ರು ಮನ್ಸು ಆರಲ್ಲ. ನನಗೆ ಪಾಪ ಯಾರು ಏನಾದರೂ ಮಾತಾಡಿದ್ರ ಬಗ್ಗೆ ನಿಜವಾಗ್ಲೂ ನೋವಿಲ್ಲ ನನಗೆ. 100 ಜನ ಹಾಗಂದ್ರು ಅನ್ನೋದ್ರ ಬಗ್ಗೆ ಅದನ್ನೇ ನಿಮ್ಗೆ ಹೇಳಿದೆ. ನಾನು ಇನ್ನೊಂದು ಹೇಳಿದೆ, ಈ ಸ್ಥಿತಿಲಿರ್ತಕ್ಕಂಥವ್ರನ್ನ ಎತ್ಕೊಂಡು ಕಾಪಾಡ್ರಯ್ಯ, ಆಡ್ಕೊಂಬೇಡ್ರಿ. ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೆ, ಈಗ ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೆ ನನಗದು ಗೊತ್ತೇ ಇಲ್ಲ. ಇಷ್ಟು ಲೈಕ್ ಬಂದರೆ ಇಷ್ಟು ದುಡ್ಡು ಬರುತ್ತೆ, ಅದು ನಮಗೆ ಗೊತ್ತೇ ಇಲ್ಲ. ಆ ಗೋಜಿಗೆ ಹೋದವ್ರಲ್ಲ, ಹಂಗಾದ್ರೆ ನನ್ನನ್ನೇ ನೀನು ಯಾಕೆ ಆ ಥರ ಮಾತಾಡ್ತೀಯಾ? ಅದರಿಂದ ನಾನೇನಾದ್ರು ಸಂಪಾದನೆ ಮಾಡಿ ಇನ್ನೊಬ್ರಿಗೆ ಅವಮಾನ ಮಾಡಿಬಿಟ್ಟು ಅದರಿಂದ ನಾನು ಸಿನಿಮಾ ಮಾಡಬೇಕು ಮಾಡಿದ್ದೀನಾ? ಹಾಸ್ಪಿಟ್ಲ್ ಕಟ್ಸಿದ್ದೀನಿ ತಾಯಿಯವ್ರಿಗೋಸ್ಕರ, ಪ್ರಾಣಿಗಳ ಹಾಸ್ಪಿಟ್ಲ್ ಕಟ್ಸಿದ್ದೀನಿ, ಸಂಪಾದನೆ ಮಾಡಿದ್ದೀನಾ? ಆ ಮಾತು ಹೇಳ್ಕೊಂಡು ನಾನು ಸಂಪಾದನೆ ಮಾಡಿದ್ದೀನಿ. ಈಗಲೂ ನನಗೆ ವರ್ಚಿಸ್ಬೇಕು ಅಂತ ನಾವು ಒದ್ದಾಡ್ತಾನೆ ಇಲ್ವಲ್ಲ. ಈಗಲೂ ಸಿನಿಮಾಗೆ ಬರ್ತೀನಿ ಅಂತ ನಾನು ಹೇಳಲೇ ಇಲ್ವಲ್ಲ. ಇದೆಲ್ಲ ಹೇಳಿದ್ರೇ ನೀವು ಮಾತಾಡ್ಬೇಕು ಆ ಮಾತನ್ನ. ಆ ಮೈಂಡ್ ನನಗಿಲ್ಲ. ನನಗೇನು ಆದ್ರೂ ಪರವಾಗಿಲ್ಲ ಅಪ್ಪಾಜಿ, ನಿಮ್ಮನ್ನ ಅದು ಯಾರೋ 10 ಜನ ಇದ್ದೇ ಇರ್ತಾರೆ. ನಿಮ್ಮನ್ನು ಪ್ರೀತಿಸೋರು ಕೋಟ್ಯಾಂತರ ಜನ ಇದ್ದಾರೆ. ಕಲಿಯುಗದ ಶ್ರವಣಕುಮಾರ ಅಂತೇಳಿ ನಿಮ್ಮನ್ನು ಕರೆದು ಎಷ್ಟೋ ಜನ ಏನೋ ಪ್ರೇರಣೆಗೆ ತಗೊಂಡಿದ್ದಾರೆ, ನಾವು ತಾಯಿನ ನೋಡ್ಕೋಬೇಕು ಅಂತೇಳಿ. ನಿಜವಲ್ಲೂ ಖುಷಿ. ಇನ್ನೊಂದು ಬ್ಲ್ಯಾಕಿ ಮೊದಲೆಲ್ಲ ಮನೆಗೆ ಬರ್ತಿದ್ದಂಗೆ ಊರಾಗೆ ಗಲಾಟೆ, ನಮ್ಮನ್ನು ಒಳಗಡೆ ಬಿಡ್ತಾ ಇರಲಿಲ್ಲ. ಬಟ್ ಇವತ್ತದು ಸಂಪೂರ್ಣ ಸೈಲೆಂಟ್. ಅದು ಏನು ಆಗ್ತಿದೆ ಅಂತರಾಳದಲ್ಲಿ ಯಾವುದೋ ಒಂದು ಫೀಲ್ ಮಾಡ್ತಾ ಇದ್ದಾನೆ ಅವನು.
ಅವ್ರ ಅಮ್ಮ ಇಲ್ಲ ಅನ್ನೋದೊಂದು ಅವ್ನಿಗೆ ಗೊತ್ತಾಗಿದೆ. ತುಂಬ ಎದುರು ನೋಡ್ತಾನೆ. ಇನ್ನೊಂದು ಜೀವ ನನಗೆ ಅಮ್ಮನ ಥರ ಎಲ್ಲಿದೆ ಅಂತ ಹುಡುಕ್ತಾನೆ ಅವನು ಪಾಪ. ಯಾರನ್ನಾದರೂ ಇವ್ರು ನೋಡಿದ್ರೆ ಈ ನಮ್ಮ ಶಾಂತಮ್ಮನ ನೋಡ್ರೆ ಇಷ್ಟಪಡ್ತಾನೆ ಪಾಪ. ಆ ಥರ ಇನ್ನು ಬಿಟ್ಟರೆ ನನ್ನ ಜೊತೆಲೇ ಇರ್ತಾನೆ ಅವನು ಪಾಪ. ಆಗ್ಲೇ ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದೇನು ವೆಂಟಿಲೇಟರ್ ಅನ್ಸುತ್ತೆ ಅದು. ಪ್ಲಸ್ ಇದು ಕಾನ್ಸಂಟ್ರೇಟರ್ ಎರಡೂ ಇದೆ. ಹಾಂ, ಒಳ್ಳೆ ಸೆಟ್ ಕೊಟ್ಟರು ನಮಗೆ. ಇದರಿಂದ ಒಂದು ಸ್ವಲ್ಪ 80-90 ಬಂತು ಆವಾಗಲೂ BP. ಆಮೇಲೆ ಮತ್ತೆ ಅದು ಇಳಿದ್ಬಿಡ್ತೀವಿ. ಅಮ್ಮನಿಗೋಸ್ಕರ ರೂಮಲ್ಲಿ ಎಲ್ಲವನ್ನೂ ಮಾಡಿದ್ರಿ. ನನಗಂತೂ ಭಾಳ ಖುಷಿ ಇದೆ ಅಪ್ಪಾಜಿ. ಯಾರು ಏನಾದರೂ ಅಲ್ಲಿ ಅಮ್ಮನ ಸೇವೆಯನ್ನು ಮಾಡಿ ಸಂಪೂರ್ಣ ಆಗೋಯ್ತು ನಿಮ್ಮ ಜೀವನ. ನನಗೆ ಅದಿದೆ. ಬಟ್ ಇರಬೇಕಿತ್ತು ಅವ್ರನ್ನ ಸ್ವಲ್ಪ ಅಷ್ಟು ಇದ್ದು ನಿಮ್ಗೆ ಧೈರ್ಯ ತುಂಬಬೇಕಿತ್ತು. ನೀವು ಲಾಸ್ಟ್ ಟೈಮ್ ಆಗಿ ಒಬ್ಬಂಟಿ ಆಗೋದ ರಮೇಶ್ ಅಂತ ಹೇಳ್ತಾ ಇದ್ದೀವಿ. ನನಗೆ ನೋವಾದಂಥ ವಿಚಾರ ಅನ್ಕೋಬೇಡಿ, ನಾವೆಲ್ಲರೂ ಇದ್ದೀವಿ. ಅನ್ನಲ್ಲಪ್ಪ. ನೀವು ಮಾತಾಡಿದ್ದು, ನೀವು ಕೇಳಿದ ಪ್ರಶ್ನೆ ಯಾವುದೂ ಸುಳ್ಳಲ್ಲ, ನ್ಯಾಯವಾದ್ದು ನೀವು ಕೇಳಿದರೆ ನಿಮಗೂ ಸಂಕಟ ಆಗುತ್ತೆ. ಉತ್ತರ ಕೊಡಿ ಸರ್ ನಿಮ್ಮ ಬಾಯಿಂದ ಅಂತ ಹೇಳಿದಾಗ ನಾನು ಉತ್ತರ ಕೊಟ್ಟೆ. ನಾನು ಯಾರಿಗೂ ನೋವಾಗುವಾಗ ನಾವು ಉತ್ತರ ಕೊಟ್ಟಿಲ್ಲ. ವಿಮರ್ಶೆ ಮಾಡುವಾಗ ಅದನ್ನೇ ಹೇಳಿದೆ, ಇಂಥ ವ್ಯಕ್ತಿಗೆ ನೀನು ಸಪೋರ್ಟ್ ಮಾಡಪ್ಪ, ತೆಗಳೋದ್ರ ಬದಲು ಸಪೋರ್ಟ್ ಮಾಡು. ಕಟ್ಕೊಂಡು ಮದುವೆ ಆಗಿ ಮಕ್ಕಳ ಹತ್ರನೇ ಪರವಾಗಿಲ್ವಾ, ಅದ್ರ ಬದಲು ಎಷ್ಟು ಅನಾಥ ಮಕ್ಕಳಿದ್ದಾವೆ, ತಗೊಂಡು ಸಾಕ್ರಿ ಪ್ರೀತಿಯಿಂದ. ಇವರು ಕೈ ಕೊಡೋದು, ಅವರು ಒಂದು ದಿವಸ ಕೈ ಕೊಡೋದು, ಇರಲಿ ಪರವಾಗಿಲ್ಲ. ಈ ಒಂದು ಅನಾಥ ಮಗು ಸಾಕಿದ್ರೆ ಏನಾಗುತ್ತೆ, ಅದಕ್ಕೊಂದು ತಂದೆ ತಾಯಿ ಸಿಕ್ಕಿ ಅದು ಸಂತೋಷ ಪಡುತ್ತೆ, ನೆನೆಸ್ಕೋತದೆ ಅದು. ಹೌದು, ಅಷ್ಟೇ. ಯಾವ್ದು ಲಾಜಿಕ್ಕೇ ಇಲ್ಲ ಈ ಪ್ರಪಂಚದಲ್ಲಿ. ನಾವು ಲಾಜಿಕ್ ಅಂತೀವಿ, ಎಲ್ಲ ಲಾಜಿಕ್ ಇಲ್ಲ. ನಾವು ಯಾರೋ ಒಂದು ಯೋಚನೆ ಮಾಡಿ ಇದೇನೇ ಸರಿ ಅಂತಂತ ಹೇಳ್ತೀವಿ. ಸ್ವಲ್ಪ ಕಾಲ ಹೋದ್ಮೇಲೆ ಇದೆಲ್ಲ ತಪ್ಪು ಅನ್ನುವಂಥ ಕಾಲ ಬರ್ತದೆ. ಹಾಗಾದರೆ ಯಾವ್ದು ಸರಿ ಇಲ್ವಂಥದ್ದು, ಸರಿ ಇಲ್ಲದೆ ಇರುವಂಥದ್ದೇನೆ ಸರಿ ಆ್ಯಕ್ಚುಲಾಗಿ ಈ ಪ್ರಪಂಚದಲ್ಲಿ. ಖಂಡಿತ ನಾವು ಇರ್ತೀವಿ ನಿಮ್ಮ ಜೊತೆಗೆ. ಯಾವುದೇ ಕಾರಣಕ್ಕೂ ನೀವು ತಲೆಗೆಡಿಸ್, ಪ್ರತಿ ಕ್ಷಣದಲ್ಲಿ ನಿಂತ್ಕೋತೀವಿ ನಿಮ್ಮ ಜೊತೆ ನಾವು, ಖಂಡಿತವಾಗ್ಲೂ. ಇದು ವಿನೋದ್ ಸರ್ ಅವರ ಮನದಾಳದ ಮಾತು. ಈ ರೂಮಲ್ಲಿ ತಾಯಿಯನ್ನು ನೋಡಿದಂತೂ ಆಗಲೇ ಹೇಳ್ತಾ ಇದ್ರು, ಅಮ್ಮ ಇದ್ದಾರೆ ಅಂತೇಳಿ ಆ ದಿಂಬುನ ಫೀಲ್ ಆಗ್ತಾ ಇರೋದು. ನಿಜಕ್ಕೂ ಅದು ಕೇಳೋಕ್ಕೆ ಮನಸ್ಸಿಗೆ ನೋವಾಗುತ್ತೆ, ನಮಗೂ ಕಣ್ಣಂತ ನೀರು ಬರೋ ಥರ ಫೀಲ್ ಆಗುತ್ತೆ. ಒಳ್ಳೇದಾಗಲಿ, ನಾವೆಲ್ಲರ ಜೊತೆ ಇರೋಣ, ಸಪೋರ್ಟ್ ಮಾಡೋಣ. ಅವ್ರು ಹೇಳಿದ ಥರನೇ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ನಾವು ಒಂದಷ್ಟು ಜನಕ್ಕೆ ಎಕ್ಸಾಂಪಲ್ ಸೆಟ್ ಮಾಡುವಂಥ ಕಾಲ ಬರಬೇಕು, ನಮ್ಮಿಂದನೇ ಪ್ರಾರಂಭ ಆಗಬೇಕು. ಕ್ಯಾಮ್ರಾ ಪರ್ಸನ್ ಹರ್ಷರ ಜೊತೆ ರಮೇಶ್, ರಿಪಬ್ಲಿಕ್ ನ್ಯೂಸ್, ಸೋಲ್ದೇವನಹಳ್ಳಿ.